ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಗುರುಮೂರ್ತಿ KH, ಅಸಿಸ್ಟೆಂಟ್ ಪ್ರೊಫೆಸರ್ ಕಾಮರ್ಸ್, ಗೌರ್ಮೆಂಟ್ ಪೋಸ್ಟೆಡ್ ಕಾಲೇಜ್ ಮಾಗಡಿ. ಕಸ್ಟಮ್ ಡ್ಯೂಟೀಸ್ ಮೇಲೆ ಇದು ನನ್ನದ 6ನೇ ವಿಡಿಯೋ, 6ನೇ ಸೆಷನ್. ಇದು ಕೂಡ ಅಸೆಸಬಲ್ ವ್ಯಾಲ್ಯೂ ಮತ್ತು ಕಸ್ಟಮ್ ಡ್ಯೂಟಿಯನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದನ್ನು ಸವಿಸ್ತಾರವಾಗಿ ತೋರಿಸ್ಕೊಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದಿನ ವಿಡಿಯೋಗಳಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ವಿ. ಆದರೆ ಇದು ಅವುಗಳನ್ನೆಲ್ಲ ಬಳಸ್ಕೊಂಡು ಈಗ ನಾವು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ತಗೊಂಡು ಸೊಲ್ಯೂಷನನ್ನು ಕಂಡ್ಕೊಳ್ತಾ ಹೋಗಬೇಕು. ಅದರಾಗೆ ಇವತ್ತಿನ ಈ ಕ್ಲಾಸ್ನಲ್ಲಿ ಪ್ರಾಬ್ಲಮ್ ನಂಬರ್ 10 ತಗೊಂಡಿದ್ದೇನೆ. ಮಿಸ್ಟರ್ ಭರತ್ ಇಂಪೋರ್ಟ್ ಬೈ ಏರ್ ಫ್ರಮ್ USA ಮಿಷನ್ ಅಲಾಂಗ್ ವಿತ್ ರಿಲೆವೆಂಟ್ accessories and spares for the value $120,000 FOB free on board. The other relevant details are as follows. Commission to local agent given in Indian rupees 27,000. Freight and insurance from airport to factory godown rupees 30,000. Freight $36,000. Goods are insured. Premium amount is not shown in invoice and not available. Next, at the request of Mr. Bharat, $6,000 has been incurred as expenses for improving the design of the machine, but the same is not reflected in the invoice. Basic custom duty 15%, CAF at 68, that is a conversions. Exchange rate is $1 equal to rupees 72, IGST 80%. With this information, we have to calculate custom duty. FOB US dollar is given 1,20,000. However, he imported machine from air. You underline that. Two important things we need to focus. One is the transportation cost, actual or 20%, whichever is lower you need to take. If actual is given, we need to calculate 20% of FOB, whichever is lower, consider for calculating custom duty. Accordingly, insurance charges, if given, we have to take accordingly. If not given, we will calculate 1.125% on FOB. Any improvement charges incurred and paid by the exporter, that development, whatever design, need to add up. ಅಂದರೆ ಇದು ಏರಲ್ಲಿ ಬರ್ತಾ ಇದೆ. ಫ್ರೈಟ್ ಚಾರ್ಜಸ್ಸು $36,000 ಹೇಳಿದ್ದಾರೆ, ಅಥವಾ $120,000 ಇಂಟು 20%, ವಿಚೆವರ್ ಇಸ್ ಲೆಸ್ ಆಗಿ ನೋಡಿದಾಗ 20% ಆಫ್ $120,000, $24 ಈಸ್ ಲೆಸ್ ದೆನ್ $36,000. ಹಾಗಾಗಿ $24,000 ತಗೊಂಡಿದ್ದೀವಿ. ಇನ್ನು ಇನ್ಶೂರೆನ್ಸು ಅದರಲ್ಲಿ ನಮಗೆ ಇನ್ವಾಯ್ಸ್ನಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಕಾಣಿಸ್ತಾ ಇಲ್ಲ ಅಥವಾ ನಮಗೆ ಅಸರ್ಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ 1.125% ಅನ್ನು FOB ಮೇಲೆ ತಗೊಳ್ಬೇಕು. ಒಂದು ವೇಳೆ ಇನ್ಶೂರೆನ್ಸನ್ನು ಅವರೇ ಕೊಟ್ಟಿದ್ರೆ ಆ ಇನ್ಶೂರೆನ್ಸನ್ನೇ ನಾವು ತಗೊಳ್ಬೋದು. ಇಲ್ಲಿ ಆ ಥರ ಯಾವುದೇ ಕಷ್ಟ ಇಲ್ಲ.
ಅವ್ರು ಕೊಡಲಿಲ್ಲ ಮತ್ತು ಅಸರ್ಟೈನ್ ಮಾಡಲಿಕ್ಕಾಗದೇ ಇರುವ ಕಾರಣ 1.125% ಆನ್ ಎಫ್ ಒ ಬಿ. ನೆಕ್ಸ್ಟ್ ಅಡಿಷನಲ್ ಆಗಿ ಏನಾದರೂ ಇಂಪ್ರೂವ್ಮೆಂಟ್ ಚಾರ್ಜಸ್ ಇನ್ಕರ್ಡ್ ಬೈ ದ ಎಕ್ಸ್ಪೋರ್ಟರ್, ನಾವು ಇಂಪೋರ್ಟರ್ ಅಲ್ಲ, ಎಕ್ಸ್ಪೋರ್ಟರ್ ಏನಾದರೂ ದ ರಿಕ್ವೆಸ್ಟ್ ಆಫ್ ದ ಇಂಪೋರ್ಟರ್ಸ್ ಆಫ್ ಇಂಪ್ರೂವ್ಮೆಂಟ್ ಚಾರ್ಜಸ್ ಏನಾದ್ರು ಹಾಕಿದರೆ ಇಟ್ ಈಸ್ ಅ ಪಾರ್ಟ್ ಆಫ್ ಇಂಪೋರ್ಟೇಷನ್ ಎಕ್ಸ್ಪೆನ್ಸಸ್ ಅಂತೇಳಿ ಅದನ್ನು ತಗೊಳ್ತೀವಿ. ದೇರ್ಫೋರ್ $6,000. ಟೋಟಲಲ್ಲಿ $1,51,350 ಆಗಿದೆ. $1 ಈಗ CIF ಕೇಳಿದರೆ CIFಗೆ ನಾವು ಕನ್ವರ್ಷನ್ ಮಾಡಿದಾಗ $1 = 72 ರೂಪಾಯಿ ಆದರೆ ಸುಮಾರು 108,97,200 $1,08,97,200. ಇದಕ್ಕೆ ಕಮಿಷನ್ನು ಇಂಡಿಯಾ ರೂಪದಲ್ಲಿ ಕೊಟ್ಟಿದ್ದಾರೆ. ಇಂಡಿಯನ್ ರುಪೀಸ್ನಲ್ಲಿ 27,000 ಕೊಟ್ಟಿದ್ದಾರೆ. 1,09,24,200. ಇದು ದಿಸ್ ಇಸ್ ನೋನ್ ಆಸ್ ಅಸೆಸಬಲ್ ವ್ಯಾಲ್ಯೂ. ನೆಕ್ಸ್ಟ್ ಇದಕ್ಕೆ ಕಸ್ಟಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಅದು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಉದಯ ಲಿಮಿಟೆಡ್ import certain goods from USA at Chennai port at a cost of rupees 1 lakh FOB. The other details: packing charges, sea freight, transit, insurance, design and development charges paid to a consultant USA by importer. It is a part of expenses. Selling commission paid by the Indian importer. Exchange rate, RBI. Exchange rate notified by indirect tax and customs 60 per dollar. Basic custom duty 15%, IGST 18%. Compute assessable value, ಇಂಪೋರ್ಟೆಡ್ ಗೂಡ್ಸ್ ಆ್ಯಂಡ್ ಕಸ್ಟಮ್ ಡ್ಯೂಟಿ. ಇಲ್ಲಿ ಎರಡನ್ನು ಮಾಡಬೇಕು. ಒಂದು ಅಸೆಸಬಲ್ ವ್ಯಾಲ್ಯೂ, ಎರಡನೇದು ಕಸ್ಟಮ್ ಡ್ಯೂಟಿ. ಅಸೆಸಬಲ್ ವ್ಯಾಲ್ಯೂ ಮಾಡಬೇಕು ಅಂದಾಗ ನಮಗೆ ಟ್ರಾನ್ಸಾಕ್ಷನ್ಸ್ ಕಾಸ್ಟು ಅಥವಾ ಅದನ್ನು FOB ಕೊಟ್ಟಿದ್ದಾರೆ, 1 lakh $, ಹಾಗೆ ತೊಗೊಳ್ತೀವಿ. ಅದರ್ ರಿಲೇಟೆಡ್ ಏನು ಎಕ್ಸ್ಪೆನ್ಸಸ್ ಇರುತ್ತೆ ಅದಷ್ಟನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಪ್ಯಾಕಿಂಗ್ ಚಾರ್ಜಸ್ ಇಟ್ ಈಸ್ ಎ ಕಂಪಲ್ಸರಿ, ನಾಟ್ ಎ ಆಪ್ಷನಲ್, ಆ್ಯಡ್ ಮಾಡ್ತಾ ಇದ್ದೀವಿ. ಫ್ರೈಟ್ ಚಾರ್ಜಸ್ ಇಟ್ ಈಸ್ ಎ ಟ್ರಾನ್ಸ್ಪೋರ್ಟ್ ಚಾರ್ಜಸ್ US ಡಾಲರಲ್ಲಿದೆ, ಆ್ಯಡ್ ಮಾಡ್ತಾ ಇದ್ದೀವಿ. ಇನ್ಶೂರೆನ್ಸ್ ಕೊಟ್ಟಿದ್ದಾರೆ, ಇದು ಪೋರ್ಟ್ ಆಗಿದ್ದರಿಂದ ಶಿಪ್ಪಲ್ಲಿ ಬಂದಿದೆ. ಹಾಗಾಗಿ ಶಿಪ್ಪಲ್ಲಿ ಬಂದಿದ್ದರೆ ನಾವು ಈ 20% ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆ್ಯಕ್ಚುಲ್ ಆಗಿ ಏನು ಬಂದಿರುತ್ತೆ ಅಥವಾ ರೇಟ್ ಆಗಿರುತ್ತೆ ಆ ರೇಟನ್ನು ತೊಗೊಳ್ತೀವಿ. ಹಾಗೆ ಇನ್ಶೂರೆನ್ಸ್ ಕೂಡ ಏನು ಕೊಟ್ಟಿರ್ತಾರೆ ಅದನ್ನೇ ತೊಗೊಳ್ಬೇಕು. ಹಾಗೆ ಇನ್ಶೂರೆನ್ಸ್ ಕೂಡ ಅವರು ದಟ್ ಈಸ್ ಎ $9,000. ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಕೂಡ ಅಲ್ಲಿ ಪೇಮೆಂಟ್ ಆಗಿದೆ ಆನ್ ದ ರಿಕ್ವೆಸ್ಟ್ ಆಫ್ ದ ಇಂಪೋರ್ಟರ್, ದಟ್ ಆಲ್ಸೋ ಇನ್ಕ್ಲೂಡೆಡ್. ಸೆಲ್ಲಿಂಗ್ ಕಮಿಷನ್ನು ಅದು ಆಮೇಲೆ ನಾವು ಇಂಡಿಯನ್ ರೂಪಾಯಿಯಲ್ಲಿ ಕೊಡಬೇಕಾಗತ್ತೆ. ಆದರೂ ಕೂಡ ನಾವು ಅದನ್ನು ಡಾಲರಿಗೆ ಕನ್ವರ್ಟ್ ಮಾಡಿ ಆಮೇಲೆ ನಾವು ರುಪಿ ಕನ್ವರ್ಟ್ ಮಾಡ್ತೀವಿ. ಹೋಲ್ ಆ್ಯಂಡ್ ಸೋಲ್ ಅಂತ ಬಂದಾಗ ಈ ಮೆಥಡು ಮಾಡಿಕೊಡ್ಬೋದು. ದೇರ್ಫೋರ್ $83.33 ಕನ್ವರ್ಟ್ ಮಾಡಿದ್ದೀವಿ. ಟೋಟಲ್ 1,69,083.33 in US dollar. Converted into Indian rupee 60 per dollar, it comes to known as 1,01,45,000 is known as assessable value. Next we'll compute custom duty. Custom duty, there are 5 steps. First one is you take as it is assessable value. Just you calculate BCD on assessable value 15%. Then social welfare charges notified by
finance bill 10% of BCD. Here in this problem 1,50,000 to 175. Now total is known as all the three together 1 crore 18 lakhs 18,925. Then you calculate IGST 18% on 1 crores 18 lakhs 925. It comes to 21 lakhs 27,406 or 407 rounding up. Total is known as total custom duty payable by the importer is 38 lakhs 1,331.5 or 332. Total custom is a roundup is comes to 38 lakhs 1,332. The landed value can calculate here is landed value equal to accessible value plus custom duty. The accessible value is known as 1 crore 1,45,000 plus 38 30 38 lakhs 1,332 exactly. Together called known as the landed value. The last questions. The following information is furnished by Mr. Kiran on 8 2019 in respect to import from USA. FOB is given 28,000, exchange rate 1 rupee equal to $1 equal to 60 rupees. Air freight 4,000. Now make a note of it. Is imported from air. Insurance charges not known. Landing charges 1,000. Basic custom 15. Calculate only custom duty. Here is FOB is directly given. Transportation cost actual air freight is $4,500 or 20% of $20,000, whichever is less you have to take. Then insurance is not given, but it is a mandatory to take up 1.125% on FOB. It comes to $225. Total we converted into Indian rupees 14,53,500 is assessable value. No, landing charges paid in India paid by the importer or any importer is not included. Landing charges not is a part of importations or is a part of assessable value. Custom duty assessable value 14,53,500. Same basic custom easy 15% of it. Social welfare charges add on that total comes to GST can calculate 18%. Total custom duty 5,44 and total roundup is 5,44 628 or even 630 rounded up. Now landed value assessable value plus custom duty it comes to 19 lakhs 98,128 or 130. The consignment is imported by air. Once again, say F is given 2,000 euro. This is given in euro. Air freight is 550. Insurance 50 euro. Exchange rate is CBI 1 euro 54.15. Basic custom is 10%. However, in the previous problem we have taken is 15%, but in this problem 10. ಏನು ಕೊಟ್ಟಿರ್ತಾರೋ ಸ್ಟೇಟ್ಮೆಂಟಲ್ಲಿ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಅವರು ಏನು ಹೇಳಿರ್ತಾರೋ ಅದೇ ರೇಟು ನಾವು ನಮ್ಮದೇ ಆದಂಥ ರೇಟ್ ತಗೊಳ್ಳೋಕ್ಕೆ ಬರೋದಿಲ್ಲ. ಎಕ್ಸೈಸ್ ಡ್ಯೂಟಿ and the similar goods in India is 16%. Social welfare charge is 10%. It is notified by the finance bill of the respective final budget. Find value of custom proposals and total customs duty payable. Here is euro given. Is a CIF is given. CIF we need to calculate FOB because it is a imported by air. We need to calculate transport as well as insurance on FOB. Therefore 2,000 minus 550 freight charges and insurance 50 comes 1,400 FOB. Then you add freight charges. The freight charges
550 euro or 20% of 1400, whichever is less. Here 20% of 1400 euro comes to 280 euro, it is a lesser only. Or insurance, actual insurance is given 50, you need not calculate 1.125% because his actual insurance cost in euro is given, you take as it is, or even dollar is given, you take as it is, or pound is given, you take as it is. If not, mandatorily you calculate 1.125% on FOB. Then come to 1730, that CAF, there is no commissions, it is considered as known as assessable value. From the assessable value, calculate custom duty as it is, it is all kind of stereo step calculation. Assessable value is already taken. Basic custom duty 10%, not necessarily 15. Whatever the percentage given in the disclosure financial statement, you have to follow accordingly. 9,367. Social welfare charges 10%. Total it up. IGST 18%. It will come total custom duty payable by the importer. Thank you.